ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರ್ಷಿತಾ. ನಾನಿವತ್ತು ನಿಮ್ಮೆಲ್ರಿಗೂ ಚಿಕನ್ ಟಿಕ್ಕಾ ಮಸಾಲ ರೆಸಿಪಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅರ್ಧ ಕಪ್ ಗಟ್ಟಿ ಮೊಸರು, ಉಪ್ಪು, ಅರಿಶಿನ, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನು, ಕಸ್ತೂರಿ ಮೇಥಿ ಸ್ವಲ್ಪ, ನಿಂಬೆಹಣ್ಣು ಮತ್ತು ಧನಿಯಾ ಪುಡಿ 1.5 ಸ್ಪೂನು, ಚಾಟ್ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚ್ ಎಲ್ಲನೂ ಹಾಕಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡಿಕೊಂಡೆ. 1.5 ಅವರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಮತ್ತು ಇವಾಗ ಫ್ರೈ ಮಾಡೋ ಮಸಾಲಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ತೋರಿಸ್ತೀನಿ. ಇದೆಲ್ಲ ಪಲಾವ್ ಸಾಮಾನು, ಪಲಾವ್ ಎಲೆ, ಹೂವು, ಸ್ವಲ್ಪ ಕಸ್ತೂರಿ ಮೇಥಿನೂ ತೊಗೊಂಡಿದ್ದೀನಿ, ಲವಂಗ, ಚಕ್ಕೆ ಎಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. 2 ಈರುಳ್ಳಿ, 3 ಟೊಮ್ಯಾಟೊ, ನಿಂಬೆಹಣ್ಣು, ಕೊತ್ತಂಬರಿ. ಇವಾಗ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಒಂದೊಂದೇ ಚಿಕನ್ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆದ್ರೇ ಒಳ್ಳೆ ಫ್ಲೇವರ್ ಬರೋದು. ಫ್ರೆಂಡ್ಸ್, ಇವಾಗ ಒಂದು ಸೈಡ್ 5 ನಿಮಿಷ ಆಯಿತು, ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನೀಟಾಗಿ 2 ಸೈಡೂ ರೋಸ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಅದನ್ನು ಫ್ರೈ ಮಾಡಿ ಒಂದು ಸಪ್ರೇಟ್ ಎತ್ತಿಕೊಂಡಿದ್ದೀನಿ. ಮತ್ತು ಅದು ಮಸಾಲ ಕಲಸಿಕ್ಕಿದ್ವಲ್ಲ, ಅದು ಸ್ವಲ್ಪ ಬೇಕು ಗ್ರೇವಿಗೆ ಹಾಕೋಕ್ಕೆ. ಈಗ ಅದೇ ಪ್ಯಾನಿಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಎಲ್ಲ ಪಲಾವ್ ಸಾಮಾನ ಹಾಕಿ ಫ್ರೈ ಮಾಡ್ಕೊಬೇಕು. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಇವಾಗ ನಾನು 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಬೇಕಂದರೆ ನೀವು ಗ್ರೀನ್ ಚಿಲ್ಲೀಸು ಹಾಕೊಬೋದು. ನಮ್ಮ ಮನೇಲಿ ಖಾರ ಜಾಸ್ತಿ ಯಾರೂ ತಿಂದೇ ಇರೋದಕ್ಕೆ ನಾನು ಗ್ರೀನ್ ಚಿಲ್ಲಿ ಹಾಕಿಲ್ಲ. ಚಿಲ್ಲಿ ಪೌಡರೇ ಹಾಕಿ ಕಲಿಸಿದ್ದೆ ಮ್ಯಾರಿನೇಟ್ ಮಾಡೋಕ್ಕಂತ. ಈಗ ಟೊಮ್ಯಾಟೊ ಪ್ಯೂರಿ ಹಾಕ್ತಾಯಿದ್ದೀನಿ. 3 ಟೊಮ್ಯಾಟೊ ಹೆಚ್ಚಿ ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ. ಸ್ಪೂನ್ ಲೆಕ್ಕದಲ್ಲಿ ಹೇಳಿದ್ರೆ 1/4 ಸ್ಪೂನ್ ಹಾಕಿದ್ದೀನಿ. ಮತ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡೋವಾಗೆ ಹಾಕಿದ್ದೆ. ಇದು ಸ್ವಲ್ಪ ಹಾಕ್ತಿದ್ದೀನಿ. ನೀವು ಮಾಡೋವಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಆವಾಗಲೇ ಸ್ವಲ್ಪ ಮಸಾಲ ಎತ್ತಿಕ್ಕಿದ್ವಲ್ವ, ಮ್ಯಾರಿನೇಟ್ ಆಗಿದ್ದಿದ್ದು ಮಸಾಲ, ಅದು ಇವಾಗ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಹಾಗೆ ಮಾಡಿ, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಆಗಿ. ಸ್ವಲ್ಪ ಕುಕ್ ಆಗಿ ಬಿಡಬೇಕು. ಇದು ನೀಟಾಗಿ ಕುಕ್ ಆದಮೇಲೆ ಫ್ರೈ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕಿ ನೀಟಾಗಿ ಕುದಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫ್ರೈ ಆಗಿದ್ದ ಚಿಕನ್ನ ಇದರೊಳಗೆ ಹಾಕ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಚಿಕನ್ ಟಿಕ್ಕಾ ರೆಸಿಪಿ ರೆಡಿಯಾಗಿದೆ. ನಾನು 2 ಚಪಾತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಮುದ್ದೆ ಮಾಡಿಕೊಂಡು ತಿನ್ಬೋದು, ರೈಸಲ್ಲೂ ತಿನ್ಬೋದು, ಪರೋಟ ಜೊತೆಗೂ ತಿನ್ಬೋದು. ಎಲ್ಲದಕ್ಕೂ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮನೇಲಿ ನೀವು ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.